ಕಾಮದ ಹಸಿವು ಬೆಂಕಿಯಂತೆ ಎಂದು ಹೇಳಲಾಗುತ್ತದೆ. ಅದು ಒಮ್ಮೆ ಶುರುವಾದರೆ ಕಾಳ್ಗಿಚ್ಚಿನಂತೆ ಬೆಳೆಯುತ್ತಲೇ ಇರುತ್ತದೆ. ನಾನೊಬ್ಬ ಶ್ರೀಮಂತ ನವಾಬನೇನೂ ಅಲ್ಲ. ನನ್ನ ಮನೆಯಲ್ಲಿ ಹಣದ ರಾಶಿಯೂ ಇರಲಿಲ್ಲ. ಆದರೆ ನನ್ನ ಒಳಗೆ ಶ್ರೀಮಂತ ವ್ಯಕ್ತಿಗಳ ಶೈಲಿ ಇತ್ತು. ನನಗೆ ಸುಂದರವಾಗಿರುವ ಹುಡುಗಿಯರನ್ನು ನೋಡುವುದೆಂದರೆ ತುಂಬ ಇಷ್ಟ. ಇದನ್ನು ಹೇಳಬಾರದು. ಆದರೂ ನಾನು ಸುಂದರವಾಗಿರುವ ಹುಡುಗಿಯರನ್ನು ನೋಡಿದರೆ ನನ್ನ ಕಣ್ಣು ಎಕ್ಸರೆ ಯಂತ್ರದಂತೆ ನೋಡುತ್ತಲೇ ಇರುತ್ತಿತ್ತು. ನನ್ನ ನೋಟವು ಚೂಪಾದ ಗರಗಸದಂತೆ ಅವರ ಇಡೀ ದೇಹದ ಮೇಲೆ ಹರಿದಾಡುತ್ತಿತ್ತು. ಹುಡುಗಿಯರು ನನ್ನ ನೋಟದಿಂದ ನಡುಗುತ್ತಿದ್ದರು. ನಾನು ಸುಂದರ ಹುಡುಗಿಯರನ್ನು ಕೆಟ್ಟ ಮನಸ್ಥಿತಿಯಲ್ಲಿ ನೋಡಿ ಆನಂದಿಸುತ್ತಿದ್ದೆ. ನನ್ನ ಮನಸ್ಸು ನನ್ನ ಹಿಡಿತಕ್ಕೆ ಸಿಗದಿದ್ದಾಗ ನಾನು ಆ ಹುಡುಗಿಯರ ಹತ್ತಿರದಿಂದ ಹೋಗುತ್ತಿದ್ದೆ. ನಾನು ತುಂಬ ಸುಂದರವಾದ ಯುವಕನಾಗಿದ್ದೆ. ನಾನೊಬ್ಬ ವಿಡಿಯೋಗ್ರಾಫರ್ ಆಗಿದ್ದೆ. ನನ್ನ ಕೆಲಸ ಹೀಗೆ ಇರುವುದರಿಂದ ಪ್ರತಿದಿನ ಸುಂದರವಾಗಿ ಡ್ರೆಸ್ ಮಾಡಿದ ಹುಡುಗಿಯರು ನನ್ನ ಕ್ಯಾಮರಾವನ್ನು ಅಲಂಕರಿಸುತ್ತಿದ್ದರು. ಮದುಮಗಳ ವಿಡಿಯೋ ಮಾಡುವಾಗ ನಾನು ಅವಳೊಂದಿಗೆ ಕಿಡಿಗೇಡಿತನ ಮಾಡುತ್ತಿದ್ದೆ. ಒಂದೊಂದು ಸಾರಿ ಅವಳ ದುಪ್ಪಟ್ಟವನ್ನು ಹಿಂದೆ ಮಾಡುತ್ತಿದ್ದೆ. ಕೆಲವೊಂದು ಸಾರಿ ನಾನು ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಸರಿಯಾದ ಭಂಗಿಯಲ್ಲಿ ನಿಲ್ಲಲು ಕಲಿಸುತ್ತಿದ್ದೆ. ನಾನು ಅವಳ ಚಿತ್ರವನ್ನು ಉತ್ತಮ ಭಂಗಿಯಲ್ಲಿ ತೆಗೆದುಕೊಳ್ಳಬಹುದೆಂದು. ಆದರೆ ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ಎಲ್ಲವೂ ಸೀಮಿತವಾದ ಮಿತಿಯಲ್ಲೇ ಇತ್ತು. ಕೇವಲ ಅವರನ್ನು ಟಚ್ ಮಾಡುತ್ತಿದ್ದೆ. ಮದುವೆಗೆ ಬರುವ ಸುಂದರ ಹುಡುಗಿಯರನ್ನು ನನ್ನ ಕ್ಯಾಮರಾ ಕಣ್ಣುಗಳಿಂದ ಚಿತ್ರಗಳ ರೂಪದಲ್ಲಿ ನೋಡುತ್ತಿದ್ದೆ, ಸೆರೆ ಹಿಡಿಯುತ್ತಿದ್ದೆ. ಒಂದು ದಿನ ನನ್ನ ಒಬ್ಬ ಗೆಳೆಯ ನನ್ನ ಹತ್ತಿರ ಹೇಳುತ್ತಿದ್ದ, ಒಂದು ಜಾಗದಲ್ಲಿ ವಿಡಿಯೋ ಮಾಡಬೇಕಿತ್ತು. ನೀನು ಆ ವಿಡಿಯೋ ಮಾಡಿದರೆ ಲಕ್ಷಗಟ್ಟಲೆ ಗಳಿಸಬಹುದು ಎಂದು. ಗೆಳೆಯನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಅದು ಯಾವ ರೀತಿ ವಿಡಿಯೋ ಆಗಿರಬಹುದು? ಅದನ್ನು ಮಾಡುವುದರಿಂದ ನಾನು ಲಕ್ಷಗಟ್ಟಲೆ ಗಳಿಸಬಹುದು ಎಂದು ಯೋಚಿಸುತ್ತಿದ್ದೆ. ನಾನು ಮದುವೆಯ 4 ಗಂಟೆಯ ವಿಡಿಯೋ ಮಾಡಿದ್ದಕ್ಕೆ ನನಗೆ ಕೇವಲ 10,000 ಇಲ್ಲ ಅಂದರೆ 12,000 ಸಿಗುತ್ತಿತ್ತು. ನಾನು ನನ್ನ ಗೆಳೆಯನ ಹತ್ತಿರ ಹೇಳಿದೆ, ನಾನು 1 ಗಂಟೆಗೆ ₹1,00,000 ಗಳಿಸುವ ಕೆಲಸವೇ ಮಾಡಬೇಕು. ಯಾಕೆಂದರೆ ನಾನು ನನ್ನ ಮನೆಗೆ ಏಕೈಕ ಆಸರೆಯಾಗಿದ್ದೇನೆ. ಅಮ್ಮ ನನ್ನ ತಂಗಿಗೆ ಹೊರ ಹುಡುಕುತ್ತಿದ್ದರು. ಇನ್ನೊಬ್ಬ ತಂಗಿ ಚಿಕ್ಕವಳಾಗಿದ್ದಳು. ಅವಳು ಕಾಲೇಜಿನಲ್ಲಿ ಓದುತ್ತಿದ್ದಳು. ಅವಳ ಓದಿಗೂ ಹಣದ ಅವಶ್ಯಕತೆ ಇತ್ತು. ನನ್ನ 2 ತಂಗಿಯರು ಬಹಳ ಸುಂದರವಾಗಿದ್ದರು. ಅದಕ್ಕಾಗಿ ಅವರಿಗೆ ಗಂಡು ಹುಡುಕುವುದು ಅಷ್ಟು ಕಷ್ಟದ ಕೆಲಸವಾಗಿರಲಿಲ್ಲ. ಆದರೆ ಅವರ ಮದುವೆ ವರದಕ್ಷಿಣೆಗೋಸ್ಕರ ಹಣ ಸೇರಿಸುವುದು ಕಷ್ಟದ ಕೆಲಸವಾಗಿತ್ತು. ಅದಕ್ಕಾಗಿ ನಾನು ನನ್ನ ಗೆಳೆಯನ ಆಹ್ವಾನವನ್ನು ಒಪ್ಪಿಕೊಂಡಿದ್ದೆ. ಒಂದು ವಿಡಿಯೋಗೆ 1,00,000 ಸಿಕ್ಕಿದರೆ ನನ್ನ ತಂಗಿಗೆ ಗಂಡು ಸಿಕ್ಕಿದ ತಕ್ಷಣ ಮದುವೆ ಮಾಡಿಸಬಹುದು ಎಂದುಕೊಂಡಿದ್ದೆ. ಎಲ್ಲಿಯವರೆಗೆ ನನ್ನ 2 ತಂಗಿಯರ ಮದುವೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ನನ್ನ ಮದುವೆ ದೂರದ ಮಾತಾಗಿತ್ತು. ಮರುದಿನವೇ ನಾನು ನನ್ನ ಸ್ನೇಹಿತನೊಂದಿಗೆ ಹೋದೆ. ಅದು ಒಂದು ಬಂಗಲೆಯಾಗಿತ್ತು. ಅದು 2,000 ಗಜಗಳಲ್ಲಿ ಸುಂದರವಾಗಿ ನಿರ್ಮಿಸಲಾದ ಬಂಗಲೆಯಾಗಿತ್ತು. ನಾನು ಅದನ್ನು ಹೊರಗಿನಿಂದ ನೋಡಿ ದಿಗ್ಭ್ರಮೆಗೊಂಡೆ. ಕಾವಲುಗಾರನು ಬಾಗಿಲನ್ನು ತೆರೆದನು. ಎದುರುಗಡೆ ದೊಡ್ಡ ಉದ್ಯಾನವನವಿತ್ತು. ಬಗೆ ಬಗೆಯ ಬೆಲೆ ಬಾಳುವ ಹೂಗಳ ಹುಲ್ಲು ಹಾಸು ಹೂವಿನಿಂದ ಅಲಂಕರಿಸಲಾಗಿತ್ತು. ಮುಂದೆ ಪಾರ್ಕಿಂಗ್ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ 3 ವಾಹನಗಳು ನಿಂತಿದ್ದವು. ಇದೆಲ್ಲವನ್ನು ನಾನು ನನ್ನ ವಿಶಾಲವಾದ ಕಣ್ಣುಗಳಿಂದ ನೋಡುತ್ತಿದ್ದೆ. ನನಗೆ ಅನಿಸುತ್ತಿತ್ತು, ಈ ಸಿರಿವಂತನ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇರಬಹುದು ಎಂದು. ಅದಕ್ಕೆ ಆತ ಒಂದು ವಿಡಿಯೋಗೆ ಲಕ್ಷ ಕೊಡಲು ಸಿದ್ಧನಾಗಿದ್ದಾನೆ ಎಂದು. ನಾನು ಒಳಗೊಳಗೆ ಸಂತೋಷವಾಗಿದ್ದೆ. ನಾನು ಸಭಾಂಗಣವನ್ನು ಪ್ರವೇಶಿಸಿದಾಗ ನಾನು ನನ್ನ ಪ್ರಜ್ಞೆಯನ್ನು ಕಳೆದುಕೊಂಡೆ. ಯಾಕೆಂದರೆ ಸಭಾಂಗಣವು ಗಾಜಿನ ಮಹಲಿನಂತೆ ಕಾಣುತ್ತಿತ್ತು. ನೆಲದ ಮೇಲೆ ಹಾಕಿದ ಹಾಸಿಗೆಗಳು ಮತ್ತು ಸೋಫಾಗಳು ಮತ್ತು ಅಲಂಕಾರಗಳು ಎಲ್ಲವೂ ಬಹಳ ಸುಂದರವಾಗಿತ್ತು. ಅಲ್ಲಿಯ ಕೆಲಸದವಳು ನಮಗೆ ಸೋಫಾದಲ್ಲಿ ಕೂರಲು ಹೇಳಿದಳು ಮತ್ತು ಅವಳು ಹೇಳಿದಳು, ನಾನು ಯಜಮಾನಿಯನ್ನು ಕರೆದುಕೊಂಡು ಬರುತ್ತೇನೆ. ನಾನು ತಕ್ಷಣ ಸೋಫಾದಲ್ಲಿ ಕುಳಿತಾಗ ನಾನು ಸೋಫಾದಲ್ಲಿ ಸ್ವಲ್ಪ ಮುಳುಗಿದಿನೇನೋ ಎಂದು ಅನಿಸುತ್ತಿತ್ತು. ಯಾಕೆಂದರೆ ಸೋಫಾ ಅಷ್ಟು ಆರಾಮದಾಯಕವಾಗಿತ್ತು. ಶ್ರೀಮಂತರಾಗುವುದು ಸಹ ಭಗವಂತನು ನೀಡಿರುವ ಒಂದು ಉಡುಗೊರೆಗಿಂತ ಕಡಿಮೆಯೇನಿಲ್ಲ. ನಾನು ತಣ್ಣನೆ ನಿಟ್ಟುಸಿರು ಬಿಟ್ಟೆ. ಸ್ವಲ್ಪ ಸಮಯದ ನಂತರ ಒಬ್ಬ ಸೇವಕಿ ನಮಗೆ ಟ್ರಾಲಿಯಲ್ಲಿ ವಿವಿಧ ರೀತಿಯ ಜ್ಯೂಸಿನ ಬಾಟಲಿಗಳನ್ನು ತಂದಳು. ನಾವು ಜ್ಯೂಸ್ ಕುಡಿಯುತ್ತಿರುವಾಗ ಸುಮಾರು 40 ವರ್ಷದ ಮಹಿಳೆಯೊಬ್ಬಳು ನಮ್ಮ ಎದುರುಗಡೆ ಇರುವ ಮೆಟ್ಟಿಲುಗಳಿಂದ ಕೆಳಗೆ ಬರುತ್ತಿದ್ದರು. ಅವಳು ರಾತ್ರಿಯ ಗೌನ್ ಮಾತ್ರ ಧರಿಸಿದ್ದಳು. ಅದು ತುಂಬ ಹಾಸ್ಯಾಸ್ಪದವಾಗಿತ್ತು. ಆ ಮಹಿಳೆಯು ತುಂಬ ಸುಂದರವಾಗಿದ್ದಳು. ಅಂತಹ ದೋಷರಹಿತ ಸೌಂದರ್ಯವನ್ನು ನೋಡಿ ನಾನು ನನ್ನ ಕಣ್ಣುಗಳನ್ನು ಮಿಟುಕಿಸುವುದನ್ನೇ ಮರೆತಿದ್ದೆ. ಅವಳು ತನ್ನ ಕಿವಿಯ ಹತ್ತಿರ ಮೊಬೈಲ್ ಇಟ್ಟುಕೊಂಡು ಯಾರೊಂದಿಗೋ ಮಾತನಾಡುತ್ತಿದ್ದಳು. ಈ ವಯಸ್ಸಿನಲ್ಲಿಯೂ ಅವಳ ಮೈಕಟ್ಟು ಬಹಳ ಸುಂದರವಾಗಿತ್ತು. ಅವಳು ಮೆಟ್ಟಿಲು ಇಳಿದು ಬಂದ ತಕ್ಷಣ ನನ್ನ ಗೆಳೆಯ ನನಗೆ ಎದ್ದು ನಿಲ್ಲಲು ಸೂಚಿಸಿದ. ನಾನು ಬೆಚ್ಚಿಬಿದ್ದೆ. ನಾನು ಅವಳ ಸೌಂದರ್ಯದಲ್ಲೇ ಕಳೆದು ಹೋಗಿದ್ದೆ. ಆ ಹೆಂಗಸು ನಮ್ಮಿಬ್ಬರನ್ನು ಚುಟುಕಾಗಿ ನೋಡಿ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿ ಫೋನ್ನಲ್ಲಿ ಮಾತು ಮುಂದುವರಿಸಿದಳು. ನಾವಿಬ್ಬರು ಮತ್ತೆ ಪುನಃ ನಮ್ಮ ಜಾಗಕ್ಕೆ ಹೋಗಿ ಕುಳಿತೆವು. ಕೆಲವು ನಿಮಿಷಗಳ ಕಾಲ ಅವಳು ಸಭ್ಯಳಂತೆ ವರ್ತಿಸುತ್ತಾ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನಂತರ ಫೋನ್ ಸ್ವಿಚ್ ಆಫ್ ಮಾಡಿದಳು. ನನ್ನ ಸ್ನೇಹಿತ ಅವಳಿಗೆ ನಮಸ್ಕಾರ ಮಾಡಿದನು. ಆದರೆ ಅದಕ್ಕೆ ಅವಳು ಸರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ. ನಿರ್ಲಕ್ಷಿಸುವ ರೀತಿಯಲ್ಲಿ ನಮಸ್ಕಾರಕ್ಕೆ ಉತ್ತರಿಸಿದಳು. ಆಗಲೇ ಒಬ್ಬ ಸೇವಕಿ ಗಾಜಿನ ತಟ್ಟೆಯಲ್ಲಿ ಸಿಗರೇಟ್ ತೆಗೆದುಕೊಂಡು ಬಂದಳು. ಇದನ್ನು ನೋಡಿ ನನಗೆ ಆಘಾತವಾಯಿತು. ಆ ಮಹಿಳೆ ಸಿಗರೇಟನ್ನು ಬಾಯಿಗೆ ಹಾಕಿಕೊಂಡು ಸೇದಲು ಪ್ರಾರಂಭಿಸಿದಳು. ಸಿಗರೇಟ್ ಸೇದುತ್ತಾ ನನ್ನ ಗೆಳೆಯನಿಗೆ ಕೇಳಿದಳು, ಇವನೇನ ಆ ಹುಡುಗ?
ಎಂದು ನನ್ನ ಕಡೆ ನೋಡಿ ಕೇಳಿದಳು. ಅದಕ್ಕೆ ನನ್ನ ಗೆಳೆಯ, ಹೌದು, ಇವನೇ ಆ ಹುಡುಗ. ಇವನ ಹೆಸರು ವಿಜಯ್. ವಿಡಿಯೋ ಮಾಡೋದು ಇವನ ಕೆಲಸ. ಇದನ್ನು ಕೇಳಿದ ಆ ಮಹಿಳೆ ನನ್ನನ್ನು ಅಡಿಯಿಂದ ಮುಡಿಯವರೆಗೂ ಎಚ್ಚರಿಕೆಯಿಂದ ನೋಡಿದಳು. ನಂತರ ಬಾಯಿಂದ ಹೊಗೆಯನ್ನು ಹೊರಹಾಕುತ್ತಾ ನನ್ನ ಹತ್ತಿರ ಹೇಳಿದಳು, ಕೇಳು ಹುಡುಗ, ನಿನ್ನ ಹತ್ತಿರ ನಾನು 6 ತಿಂಗಳಿಗೋಸ್ಕರ ಕಾಂಟ್ರಾಕ್ಟ್ ಸಹಿ ಮಾಡಿಸಿಕೊಳ್ಳುತ್ತೇನೆ. ಕಾಂಟ್ರಾಕ್ಟ್ ಸಹಿ ಆದ ಮೇಲೆ ನಾನು ನಿಮ್ಮೊಂದಿಗೆ ವ್ಯವಹರಿಸುತ್ತೇನೆ. ಸಹಿ ಮಾಡಿದ ಮೇಲೆ ನೀನು ನನ್ನ ಕೆಲಸವನ್ನು ಮಾತ್ರ ಮಾಡಬೇಕು ಎಂದಳು. ಇದನ್ನು ಕೇಳಿದ ನಂತರ ಸ್ವಲ್ಪ ಸಮಯ ಯೋಚನೆ ಮಾಡಿದೆ. ದಿನಕ್ಕೆ 1 ಗಂಟೆಯ ವಿಡಿಯೋ ಮಾಡಿದ ಮೇಲೆ ನನಗೆ ಯಾವ ಕೆಲಸ ಇರುತ್ತೆ? ನಾನು ಏನು ಬೇಕಾದರೂ ಮಾಡಬಹುದು. ಆದರೆ ಇದ್ಯಾಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ನನಗೆ ಗೊತ್ತಾಗಲಿಲ್ಲ. ನಾನು ಮಾತನಾಡುವ ಮೊದಲೇ ನನ್ನ ಗೆಳೆಯ ಹೇಳಿದ, ಮೇಡಮ್, ನೀವು ಹೇಗೆ ಹೇಳುತ್ತೀರೋ ಹಾಗೆ ಆಗಬಹುದು ಎಂದನು. ನಾನು ನನ್ನ ಗೆಳೆಯನನ್ನು ಒಮ್ಮೆ ದುರುಗುಟ್ಟಿ ನೋಡಿದೆ. ಆ ಹೆಂಗಸು ತನ್ನ ಕೆಲಸದೊಳಗೆ ಚೆಕ್ ಬುಕ್ ತರಲು ಹೇಳಿದಳು ಮತ್ತು ನನ್ನ ಹತ್ತಿರ ಕೇಳಿದಳು, ನಿನ್ನ ಹತ್ತಿರ ಇರುವ ವಿಡಿಯೋ ಕ್ಯಾಮರಾ ಯಾವ ಮಾಡೆಲ್ ಮತ್ತು ನೀನು ಒಂದು ಮದುವೆ ವಿಡಿಯೋ ಮಾಡಲು ಎಷ್ಟು ಹಣ ತೆಗೆದುಕೊಳ್ಳುತ್ತೀಯಾ ಎಂದು ಕೇಳುತ್ತಿದ್ದಳು. ನಾವೆಲ್ಲರೂ ಕುಳಿತು ಇದೇ ವಿಷಯ ಮಾತನಾಡುತ್ತಿದ್ದೆವು. ಆಗ ಕೆಲಸದವಳು ಚೆಕ್ ಬುಕ್ ಹಿಡಿದುಕೊಂಡು ಬಂದಳು. ನಾನು ಯೋಚಿಸುತ್ತಿದ್ದೆ, 6 ತಿಂಗಳ ಬುಕ್ಕಿಂಗಿಗೆ ಅವಳು ಎಷ್ಟು ಹಣ ಕೊಡಬಹುದು? ಸುಮಾರು 3 ರಿಂದ 4 ಲಕ್ಷ ಆಗಿರಬಹುದು ಮತ್ತು ಈ ಮೊತ್ತ ನನಗೆ ಕಡಿಮೆ ಆಗಬಹುದು ಎಂದು ಯೋಚಿಸುತ್ತಿದ್ದೆ. ನನ್ನ ತಂಗಿಯ ಮದುವೆಗೆ ಹಣ ಸೇರಿಸಲು ನಾನು ಅರೆಕಾಲಿಕ ಕೆಲಸ ಮಾಡಲು ಇಲ್ಲಿಗೆ ಬಂದಿದ್ದೆ. ಉಳಿದದ್ದು ನನ್ನ ಮನೆಯ ಖರ್ಚಿಗೆ ನನ್ನ ಕೆಲಸವನ್ನು ಮುಂದುವರಿಸಬೇಕಿತ್ತು. ಆದರೆ ನನ್ನ ಸ್ನೇಹಿತ ನನಗೆ ಯೋಚಿಸಲು ಅವಕಾಶ ಕೊಡಲಿಲ್ಲ. ಆ ಮಹಿಳೆ ಚೆಕ್ ಬುಕ್ ತುಂಬಿದಳು ಮತ್ತು ಚೆಕ್ ಬುಕ್ಕನ್ನು ನನ್ನ ಮುಂದೆ ಮೇಜಿನ ಮೇಲೆ ಎಸೆದಳು ಮತ್ತು ಅದರೊಂದಿಗೆ ಒಪ್ಪಂದದ ಕಾಗದವನ್ನು ಸಹ ಇಟ್ಟಿದ್ದಳು ಮತ್ತು ಹೇಳಿದಳು, ಪೇಪರ್ ಮೇಲೆ ಸೈನ್ ಮಾಡಿ ಚೆಕ್ ಬುಕ್ನಿಂದ ಚೆಕ್ಕನ್ನು ಹರಿದುಕೊಂಡು ಹೋಗು. ನಾಳೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬಾ, ಇಲ್ಲದಿದ್ದರೆ ಇಲ್ಲಿಂದ ಹೊರಟು ಹೋಗಬಹುದು ಎಂದಳು. ನಾನು ನನ್ನ ದೃಷ್ಟಿಯನ್ನು ಚೆಕ್ ಮೇಲೆ ಹರಿಸಿದಾಗ ನನಗೆ ಎಚ್ಚರ ತಪ್ಪುವ ಹಾಗಾಯಿತು. ಯಾಕೆಂದರೆ ಅದು 20 ಲಕ್ಷದ ಚೆಕ್ ಆಗಿತ್ತು. ಇಷ್ಟು ಹಣವನ್ನು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಈ ಹಣದಿಂದ ನನ್ನ ಬಹಳಷ್ಟು ಕೆಲಸ ಆಗುತ್ತಿತ್ತು. ನಾನು ಸಂತೋಷದಿಂದ ಚೆಕ್ಕನ್ನು ಎತ್ತಿಕೊಂಡು ನನ್ನ ಜೇಬಿನಲ್ಲಿ ಹಾಕಿಕೊಂಡೆ. ಚೆಕ್ ನೋಡಿದ ಖುಷಿಗೆ ನಾನು ಕಾಂಟ್ರಾಕ್ಟ್ ಪೇಪರ್ ಸಹ ಓದಲಿಲ್ಲ, ಹಾಗೆಯೇ ಸಹಿ ಮಾಡಿದೆ. ನಾನಂತೂ ಬಹಳ ಸಂತೋಷವಾಗಿದೆ. ನನ್ನ ಕಾಲು ನೆಲದ ಮೇಲೆ ನಿಲ್ಲುತ್ತಲೇ ಇರಲಿಲ್ಲ. ಆದರೆ ನನಗೆ ಗೊತ್ತೇ ಇರಲಿಲ್ಲ ನಾನು ಮುಳ್ಳಿನ ಬೇಲಿಯಲ್ಲಿ ಸಿಲುಕಿದ್ದೇನೆ ಎಂದು. ಆ ಸಮಯದಲ್ಲಿ ನಾನು ಗಾಳಿಯಲ್ಲಿ ಹಾರಾಡುತ್ತಿದ್ದೆ. ಬೆಳಿಗ್ಗೆ ಕೆಲಸಕ್ಕೆ ಬರಬೇಕೆಂದು ಆ ಹೆಂಗಸು ಹೇಳಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಈಗ ನನ್ನ ಸಂತೋಷವನ್ನು ನನ್ನಿಂದ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಮನೆಗೆ ಬಂದಾಗ ಅಮ್ಮನ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು. ನನ್ನನ್ನು ನೋಡಿ ಹೇಳಿದಳು, ವಿಜಯ್, ನಿನ್ನ ತಂಗಿಯನ್ನು ನೋಡಲು ಬಂದ ಆ ಜನರು ಅವಳನ್ನು ಇಷ್ಟಪಟ್ಟಿದ್ದಾರೆ. ಇಂತಹ ಒಳ್ಳೆಯ ಸಂಬಂಧ ಪುನಃ ಪುನಃ ಬರೋದಿಲ್ಲ. ಅದಕ್ಕಾಗಿ ಈ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಬೇಕೆಂದುಕೊಂಡಿದ್ದೇನೆ. ಆದರೆ ಒಂದು ಸಮಸ್ಯೆ ಇದೆ. ಅವರಿಗೆ ಮದುವೆ ಆದಷ್ಟು ಬೇಗ ಆಗಬೇಕಂತೆ. ಆದರೆ ನಮಗೆ ಈಗಲೇ ಮದುವೆ ಮಾಡಿಸಲು ಸಾಧ್ಯವಿಲ್ಲ. ಕನಿಷ್ಠವೆಂದರೂ 6 ತಿಂಗಳಾದರೂ ಕಾಲಾವಕಾಶ ಬೇಕು. ನಾನು ಅಮ್ಮನ ಸಮಸ್ಯೆಯನ್ನು 1 ನಿಮಿಷದಲ್ಲಿ ಪರಿಹಾರ ಮಾಡಿದೆ. ಯಾಕೆಂದರೆ ನನ್ನ ಹತ್ತಿರ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ನನ್ನ ಜೇಬಿನಲ್ಲೇ ಇತ್ತು. ನಾನು ಅಮ್ಮನ ಹತ್ತಿರ, ನನಗೆ ಒಂದು ಜಾಗದಲ್ಲಿ ಡೀಲ್ ಆಗಿದೆ. ನಾನು ಈಗ ಅವರು ಹೇಳಿದ ಪ್ರಕಾರ ಸಿನಿಮಾ ಮಾಡುವ ಕೆಲಸ ಮಾಡುತ್ತೇನೆ. ಅದಕ್ಕಾಗಿ ಅವರು ನನಗೆ ಒಳ್ಳೆಯ ರೀತಿಯಲ್ಲಿ ಅಡ್ವಾನ್ಸ್ ರೂಪದಲ್ಲಿ ಹಣ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀನು ನನ್ನ ತಂಗಿಯ ಸಂಬಂಧ ಫಿಕ್ಸ್ ಮಾಡು ಎಂದೆ. ಅಮ್ಮನಿಗಂತೂ ತುಂಬ ಸಂತೋಷವಾಯಿತು. ಆದರೆ ಆ ಮೇಡಮ್ ನನಗೆ ಏನು ಕೆಲಸ ಮಾಡಬೇಕೆಂದು ಇಲ್ಲಿಯವರೆಗೂ ಹೇಳಲಿಲ್ಲ. ನಾನು ರಾತ್ರಿ ನಿದ್ದೆ ಮಾಡುವಾಗ ಯೋಚನೆ ಮಾಡುತ್ತಾ ಮಲಗಿದೆ. ಆ ಹೆಂಗಸಿನ ಯಾವ ಕೆಲಸ ಇರಬಹುದು? ಅವಳು ಪ್ರತಿದಿನ 1 ಗಂಟೆ ಸಿನಿಮಾ ಮಾಡಲು ನನಗೆ 20 ಲಕ್ಷ ಕೊಡುತ್ತಿದ್ದಾಳೆ. ಅದು ಕೇವಲ 6 ತಿಂಗಳಿಗೋಸ್ಕರ. ಇರುವುದೆಲ್ಲ ಅವಳು ನನಗೆ ಕೊಡುತ್ತಿದ್ದಾಳೆ. ಅಷ್ಟು ಬೆಲೆ ಬಾಳುವ ವಿಡಿಯೋ ಯಾವುದಿರಬಹುದು? ಆ ವಿಡಿಯೋಗೋಸ್ಕರ ಅವಳು ಇಷ್ಟೆಲ್ಲ ಹಣ ನೀಡುತ್ತಿದ್ದಾಳೆ. ಅಷ್ಟೇ ಅಲ್ಲ, ಅವಳು ನನಗೆ ಇನ್ನೂ ಹಣವನ್ನು ನೀಡಲು ರೆಡಿಯಾಗಿದ್ದಳು. ಇದನ್ನು ಯೋಚಿಸುತ್ತಾ ನಿದ್ದೆ ಮಾಡಿದೆ. ಬೆಳಿಗ್ಗೆ ನನಗೆ ಲೇಟಾಗಿ ಎಚ್ಚರವಾಯಿತು. ನಾನು ಬೇಗ ರೆಡಿಯಾಗಿ ಚೆಕ್ಕನ್ನು ಜೇಬಿನಲ್ಲಿ ಹಾಕಿ ಆ ಚೆಕ್ಕಿನ ಹಣವನ್ನು ನನ್ನ ಅಕೌಂಟ್ಗೆ ಹಾಕಲು ಹೊರಟು ಹೋದೆ. ಅಲ್ಲಿಂದ ನಾನು ಮೇಡಮ್ ಮನೆಗೆ ಹೊರಟು ಹೋದೆ. ಈ ಸಾರಿ ಎಲ್ಲಿಗೂ ಹೋಗುವವರ ಹಾಗೆ ಅವಳು ಪ್ಯಾಂಟ್ ಶರ್ಟ್ ಹಾಕಿಕೊಂಡು ರೆಡಿಯಾಗಿ ನಿಂತಿದ್ದಳು ಮತ್ತು ನನ್ನನ್ನೇ ದುರುಗುಟ್ಟಿ ನೋಡುತ್ತಾ ಒಮ್ಮೆ ತನ್ನ ಕೈ ಗಡಿಯಾರವನ್ನು ನೋಡಿದಳು ಮತ್ತು ಹೇಳಿದಳು, ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀಯಾ ಎಂದಳು. ನನಗೆ ಸ್ವಲ್ಪ ಮುಜುಗರವಾಯಿತು. ಯಾಕೆಂದರೆ ಇವತ್ತು ನನ್ನ ಮೊದಲ ದಿನವಾಗಿತ್ತು. ಆದರೆ ಇವತ್ತೇ ಲೇಟಾಗಿ ಬಂದೆ. ಅವಳು ನನ್ನನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಒಂದು ಫ್ಲ್ಯಾಟಿಗೆ ಕರೆದುಕೊಂಡು ಹೋದಳು. ಅದನ್ನು ಒಳಗಿನಿಂದ ಸೇಮ್ ಸ್ಟುಡಿಯೋ ಥರ ನಿರ್ಮಾಣ ಮಾಡಲಾಗಿತ್ತು. ಆಗ ನನಗೆ ಅನ್ನಿಸಿತು, ಮೋಸ್ಟ್ಲಿ ಅವಳು ಮಾಡೆಲ್ ಇರಬಹುದು ಎಂದು ಮತ್ತು ನನ್ನ ಬಳಿ ಅವಳ ಮಾಡೆಲಿನ ಫೋಟೋ ಮತ್ತು ಸಿನಿಮಾ ಮಾಡಿಸಬಹುದು ಎಂದುಕೊಂಡೆ. ಅವಳು ನನಗೆ ಒಂದು ರೂಮಿಗೆ ಕರೆದುಕೊಂಡು ಹೋದಳು. ಅಲ್ಲಿಯ ದೃಶ್ಯ ನೋಡಿ ನನಗೆ ಪ್ರಜ್ಞೆ ತಪ್ಪಿ ಹೋದ ಹಾಗಾಯಿತು. ಸಹಜವಾಗಿ ನಾನೊಬ್ಬ ವಿಡಿಯೋಗ್ರಾಫರ್, ಮದುವೆಯ ವಿಡಿಯೋ ಮಾಡುತ್ತಿದ್ದೆ. ಆದರೆ ನಾನು ಯಾವತ್ತೂ ಈ ರೀತಿ ಏನನ್ನೂ ಮಾಡಿರಲಿಲ್ಲ. ರೂಮಿನಲ್ಲಿ ಕಾಣುತ್ತಿದ್ದ ದೃಶ್ಯ ನೋಡಿ ನಾನು ತಟ್ಟನೆ ರೂಮಿನಿಂದ ಹೊರಗೆ ಬಂದೆ. ನನಗೆ ತುಂಬ ಅಸಹ್ಯವೆಂದು ಅನಿಸುತ್ತಿತ್ತು. ಆ ಹೆಂಗಸು ಸಹ ಕೋಪದಿಂದ ಹೊರಬಂದಳು ಮತ್ತು ನೀನ್ಯಾಕೆ ಹೊರಬಂದೆ ಎಂದು ಕೇಳಿದಳು.
ಅದಕ್ಕೆ ನಾನು ಹೇಳಿದೆ, ನಾನು ಈ ಕೆಲಸ ಮಾಡುವುದಿಲ್ಲ ಎಂದು. ಅವಳು ನನ್ನನ್ನು ಸಿಟ್ಟಿನಿಂದ ನುಂಗಿ ಹಾಕುವವರ ಹಾಗೆ ದುರುಗುಟ್ಟಿ ನೋಡಿದಳು. ನೀನು ಕಾಂಟ್ರಾಕ್ಟ್ ಪೇಪರ್ನಲ್ಲಿ ಸಹಿ ಮಾಡಿದ್ಯಾ? ಅಕಸ್ಮಾತ್ ನೀನು ನಿನ್ನ ಮಾತಿಗೆ ತಪ್ಪಿದರೆ 20 ಲಕ್ಷದ ಡಬಲ್ ಹಣ ನನಗೆ ಕೊಡಬೇಕಾಗುತ್ತದೆ ಎಂದಳು. ನಾನು ಆ ಹೆಂಗಸಿನ ಮುಖವನ್ನೇ ನೋಡುತ್ತಾ ನಿಂತೆ. ಓ, ನನಗೆ ಆ ಕಾಂಟ್ರಾಕ್ಟ್ ಪೇಪರ್ನಲ್ಲಿ ಏನು ಬರೆದಿತ್ತೆಂದು ಗೊತ್ತಿರಲಿಲ್ಲ. ನಾನು ಚೆಕ್ ಮಾಡುತ್ತಿದ್ದಂತೆ ಸಂತೋಷಪಟ್ಟುಕೊಂಡಿದ್ದೆ. ಈಗ ನಾನು ಯೋಚನೆಯಲ್ಲಿ ಮುಳುಗಿದೆ. ನಾನು ಏನು ಉತ್ತರ ಕೊಡದೆ ಅಲ್ಲಿಂದ ಹೊರಟು ಬಂದೆ. ನಾನು ಮನೆಗೆ ತಲುಪಿದಾಗ ನನ್ನ ತಂಗಿಯ ಅತ್ತೆಯ ಮನೆಯವರು ನನ್ನ ತಂಗಿಯ ಸಂಬಂಧವನ್ನು ಫಿಕ್ಸ್ ಮಾಡಿದ್ದರು. ಅಮ್ಮ ನನ್ನ ಬಾಯಿಗೆ ಸಿಹಿ ತಿಂಡಿಯನ್ನು ಹಾಕಿದರು ಮತ್ತು ಹೇಳಿದರು, 3 ತಿಂಗಳ ನಂತರ ನಿನ್ನ ತಂಗಿಯ ಮದುವೆಯನ್ನು ಫಿಕ್ಸ್ ಮಾಡಿದ್ದೇವೆ. ನಾನು ಸುಮ್ಮನೆ ನಿಂತಿದ್ದೆ. ನನಗೆ ನನ್ನ ತಪ್ಪಿನ ಅರಿವಾಗಿತ್ತು. ನಾನು ಕೆಲಸದ ಬಗ್ಗೆ ಮೊದಲು ಕೇಳಬೇಕಿತ್ತು. ನಾನು ಇಷ್ಟು ದಿನ ಮಾಡಿದ ವಿಡಿಯೋಗಳೇ ಬೇರೆಯಾಗಿತ್ತು. ಆದರೆ ಆ ಮಹಿಳೆ ನನ್ನಿಂದ ತೆಗೆದುಕೊಳ್ಳಲು ಬಯಸಿದ ಕೆಲಸ ಅದೊಂದು ಪಾಪದ ಕೆಲಸ ಮತ್ತು ಅದು ಪಾಪದ ಜಾಗವಾಗಿತ್ತು. ನಾನು ಆ ಪಾಪದ ಜಾಗದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೆ. ಮರುದಿನ ನಾನು ಅಲ್ಲಿಗೆ ತಲುಪಿದೆ. ಆ ಹೆಂಗಸು ನನ್ನನ್ನೇ ದುರುಗುಟ್ಟಿ ನೋಡುತ್ತಿದ್ದಳು. ನಾನು ಅಸಹಾಯಕನಾಗಿ ತಲೆ ತಗ್ಗಿಸಿ ನಿಂತಿದ್ದೆ. ಆಗ ಆ ಹೆಂಗಸು ಕೇಳಿದಳು, ನೀನು ಏನು ಯೋಚನೆ ಮಾಡಿದೆ? ಅದಕ್ಕೆ ನಾನು ನಿಮ್ಮ ಕೆಲಸವನ್ನು ಒಪ್ಪಿಕೊಂಡಿದ್ದೇನೆ ಎಂದೆ. ನಂತರ ಅವಳು ನನ್ನನ್ನು ಪುನಃ ತನ್ನ ಫ್ಲ್ಯಾಟಿಗೆ ಕರೆದುಕೊಂಡು ಹೋದಳು. ಈಗ ನಾವು ಅಪರಿಚಿತರಾಗಿರಲಿಲ್ಲ. ಈಗ ನನಗೆ ಗೊತ್ತಿತ್ತು, ಮುಚ್ಚಿದ ಬಾಗಿಲಿನ ಒಳಗಡೆ ರೂಮಿನಲ್ಲಿ ಯಾವ ಕೆಟ್ಟ ಆಟ ಆಡುತ್ತಾರೆ ಎಂದು. ನಾನು ರೂಮಿನ ಒಳಗೆ ಪ್ರವೇಶಿಸಿದೆ. ರಾತ್ರಿಯ ಬಲ್ಬಿನಿಂದ ಮುಸುಕಾದ ಬೆಳಕು ಕೋಣೆಯಲ್ಲಿ ಹರಡಿತ್ತು. ನಾನು ಕ್ಯಾಮರಾ ಸ್ಟ್ಯಾಂಡ್ ಬಳಿ ಹೋಗಿ ನಿಂತೆ. ನನ್ನ ಕೆಲಸ ಕಣ್ಣು ಮುಚ್ಚಿ ಮಾಡುವಷ್ಟು ಸುಲಭವಾಗಿರಲಿಲ್ಲ. ಆ ಹೆಂಗಸು ನನಗೆ ಹೇಳುತ್ತಲೇ ಇದ್ದಳು. ಕ್ಯಾಮರಾವನ್ನು ಹೇಗೆ ಹಿಡಿಯಬೇಕೆಂದು ಸೂಚನೆ ನೀಡುತ್ತಲೇ ಇದ್ದಳು. ನನ್ನ ಹೃದಯ ಒಳಗಿನಿಂದ ಬಹಳ ಕೆಟ್ಟದಾಗಿ ಬಡಿದುಕೊಳ್ಳುತ್ತಿತ್ತು. ನನ್ನ ಆತ್ಮಸಾಕ್ಷಿಯು ನನ್ನನ್ನು ಒಳಗಿನಿಂದ ಪೀಡಿಸುತ್ತಿತ್ತು. ನಾನು ತಲೆ ಅಲ್ಲಾಡಿಸಿ ಆಲೋಚನೆಯಿಂದ ನನ್ನನ್ನು ಮುಕ್ತಗೊಳಿಸಿದೆ. ನಾನು ಯಾವ ರೀತಿಯ ವಿಡಿಯೋ ಮಾಡಬೇಕಾಗಿ ಬಂತು? ಇದು ಒಂದು ಅನೈತಿಕ ಸಿನಿಮಾ ಆಗಿತ್ತು. ಆ ಹುಡುಗಿ ತನ್ನ ಇಚ್ಛೆಯಂತೆ ಆ ಕೆಲಸ ಮಾಡುತ್ತಿದ್ದಳೋ ಅಥವಾ ಅವಳನ್ನು ಮೋಸದಿಂದ ಕರೆದುಕೊಂಡು ಬಂದಿದ್ದಾರೋ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ. ಆದರೆ ನನ್ನ ಕಣ್ಣ ಎದುರಿಗೆ ಇದನ್ನೆಲ್ಲ ನೋಡುತ್ತೇನೆಂದು ನಾನು ಊಹಿಸಿರಲಿಲ್ಲ. ಹಲವು ಬಾರಿ ನನ್ನ ಕೈ ನಡುಗುತ್ತಿತ್ತು. ಇದು ತುಂಬ ತಪ್ಪೆಂದು ನನ್ನ ಹೃದಯವು ನನ್ನನ್ನು ಒಳಗೊಳಗೆ ಹಿಂಸಿಸುತ್ತಿತ್ತು. ಅರ್ಧಪ್ರಜ್ಞಾಹೀನ ಸ್ಥಿತಿಯಲ್ಲಿಯೂ ಆ ಹುಡುಗಿ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ನನ್ನನ್ನು ಬಿಟ್ಟು ಬಿಡಿ ಎಂದು ಅಳುತ್ತಿದ್ದಳು. ನಂತರ ನಾನು ಕೋಣೆಯಿಂದ ಹೊರಬಂದಾಗ ಬೆವರಿನಿಂದ ತೊಯ್ದು ಹೋಗುವಂತಾಗಿತ್ತು ನನ್ನ ಸ್ಥಿತಿ. ನನ್ನ ಮೈ ಪೂರ್ತಿ ನಡುಗುತ್ತಿತ್ತು. ನಾನು ತಕ್ಷಣ ಅಲ್ಲಿಂದ ಹೊರಬಂದೆ ಮತ್ತು ನನ್ನ ಮನೆಗೆ ಹೊರಟು ಬಂದೆ. ರಾತ್ರಿ ನಾನು ಸರಿಯಾಗಿ ಊಟ ಮಾಡಲಿಲ್ಲ ಮತ್ತು ಸರಿಯಾಗಿ ನಿದ್ದೆಯೂ ಮಾಡಲಿಲ್ಲ. ನಾನು ಕಣ್ಣು ಮುಚ್ಚಿದರೆ ಆ ಹುಡುಗಿಯ ನೋವು ತುಂಬಿದ ಧ್ವನಿಯು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸಲು ಪ್ರಾರಂಭಿಸುತ್ತಿತ್ತು. ಅದೇ ದೃಶ್ಯ ನನ್ನ ಕಣ್ಣ ಎದುರಿಗೆ ಬರುತ್ತಿತ್ತು. ಆಗ ನಾನು ಎದ್ದು ಕುಳಿತುಕೊಳ್ಳುತ್ತಿದ್ದೆ. ಕೆಲವು ದಿನಗಳವರೆಗೆ ನನ್ನದು ಇದೇ ಸ್ಥಿತಿಯಾಗಿತ್ತು. ನಂತರ ನಾನು ಕ್ರಮೇಣ ಈ ಪಾಪದ ಚಟಕ್ಕೆ ಬೀಳಲು ಶುರು ಮಾಡಿದೆ. ಈಗ ನನ್ನ ಕೈ ನಡುಗುತ್ತಿರಲಿಲ್ಲ ಮತ್ತು ನಾನು ಸಿನಿಮಾ ಮಾಡುವಾಗ ನರ್ವಸ್ ಆಗುತ್ತಿರಲಿಲ್ಲ. ಈಗ ನನ್ನ ಸ್ಥಿತಿಯ ಬಗ್ಗೆ ನನಗೆ ಆಶ್ಚರ್ಯವಾಗುತ್ತಿತ್ತು, ಏಕೆಂದರೆ ಈಗ ನನ್ನಲ್ಲಿಯೂ ಕಠೋರವಾದ ಆಲೋಚನೆಗಳು ಹುಟ್ಟಲು ಪ್ರಾರಂಭಿಸಿದವು. ಒಂದು ಸಾರಿ ನಾನು ರೂಮಿಗೆ ಪ್ರವೇಶಿಸಿದಾಗ ಅಲ್ಲಿ ಒಬ್ಬ ಹುಡುಗಿ ಮಲಗಿದ್ದಳು. ಆದರೆ ಆ ಹುಡುಗಿಯ ಶರೀರ ಪೂರ್ಣವಾಗಿ ಮುಚ್ಚಲಾಗಿತ್ತು ಮತ್ತು ಮುಖಕ್ಕೆ ಮಾಸ್ಕ್ ಹಾಕಲಾಗಿತ್ತು. ನನಗೆ ಈ ಕೆಲಸ ಮಾಡುತ್ತಾ ಮಾಡುತ್ತಾ ಒಂದು ವಿಚಾರ ಗೊತ್ತಾಗಿತ್ತು. ಅದೇನೆಂದರೆ ಆ ಎಲ್ಲ ಹುಡುಗಿಯರು ಕಾಲೇಜಿಗೆ ಹೋಗುವವರಾಗಿದ್ದರು. ಅವರಿಗೆ ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಕ್ಕಿ ಹಾಕಿಸಿ ಈ ಮೇಡಮ್ನ ತಂಡದ ಹುಡುಗರು ಅವರನ್ನು ಮೋಸದಿಂದ ಇಲ್ಲಿ ಕರೆದುಕೊಂಡು ಬರುತ್ತಿದ್ದರು. ನಂತರ ಅವರ ಈ ರೀತಿಯ ವಿಡಿಯೋ ಮಾಡಿ ಅವರಿಗೆ ಬ್ಲ್ಯಾಕ್ಮೇಲ್ ಮಾಡಿ ಅವರಿಂದ ಹಣ ಗಳಿಸುತ್ತಿದ್ದರು. ಮೊದಲ ವಿಡಿಯೋದಲ್ಲಿ ಹುಡುಗಿಯ ಮುಖವನ್ನು ಕ್ಲಿಯರ್ ಆಗಿ ತೋರಿಸಲಾಗುತ್ತದೆ ಮತ್ತು ಆ ವಿಡಿಯೋವನ್ನು ಆ ಹುಡುಗಿಗೆ ತೋರಿಸಿ ಅವಳಿಗೆ ಬ್ಲ್ಯಾಕ್ಮೇಲ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವಂತೆ ಅವಳನ್ನು ಬ್ಲ್ಯಾಕ್ಮೇಲ್ ಮಾಡಲಾಗುತ್ತಿತ್ತು. ಒತ್ತಾಯಪೂರ್ವಕವಾಗಿ ಅವಳಿಂದ ವಿಡಿಯೋ ಮಾಡಿಸಲಾಗುತ್ತಿತ್ತು. ಆ ಹೆಂಗಸಿನದು ಈ ಪ್ಲಾಟಿನ ಹೊರತಾಗಿ ಇನ್ನೂ ಬಹಳ ಪ್ಲಾಟ್ಗಳು ಇದ್ದವು. ಅದರಲ್ಲೂ ಸಹ ಇದೇ ಕೆಲಸ ಮಾಡಲಾಗುತ್ತಿತ್ತು. ಹುಡುಗಿಯರಿಗೆ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದರಿಂದ ಆ ಹುಡುಗಿಯರು ಅಸಹಾಯಕರಾಗಿ ಆ ಜನರ ಆಜ್ಞೆಯ ಪ್ರಕಾರ ನೃತ್ಯವನ್ನು ಮಾಡುತ್ತಿದ್ದರು ಮತ್ತು ಎಲ್ಲವನ್ನೂ ಮಾಡಲು ತಯಾರಾಗುತ್ತಿದ್ದರು. ನಾನು ಒಮ್ಮೆ ಅವಳ ಕೈಗಳ ಕಡೆಗೆ ನೋಡಿದಾಗ ಆ ಕೈಗಳು ಹಾಲು ಬಿಳುಪಿನಂತೆ ಇದ್ದವು ಮತ್ತು ಅವಳ ಸೌಂದರ್ಯ ನನ್ನ ದೌರ್ಬಲ್ಯವಾಗಿತ್ತು. ಆ ಮೇಡಮ್ ಒಳಗೆ ಬಂದಾಗ ನನ್ನ ಇಚ್ಛೆಯನ್ನು ಅವರಿಗೆ ತಿಳಿಸಿದೆ. ನನ್ನ ಮಾತು ಕೇಳಿ ಆ ಹೆಂಗಸು ನನ್ನನ್ನು ಆಶ್ಚರ್ಯದಿಂದ ನೋಡಿದಳು. ನಂತರ ಹೇಳಿದಳು, ಇದರಿಂದ ನನಗೆ ಏನೂ ತೊಂದರೆ ಇಲ್ಲ ಎಂದು. ಆ ಹುಡುಗಿ ನಿಜವಾಗಿಯೂ ತುಂಬ ಸುಂದರವಾಗಿದ್ದಳು. ನನಗೆ ನನ್ನ ಕೆಲಸದ ಬಗ್ಗೆ ಪಶ್ಚಾತ್ತಾಪವೂ ಇರಲಿಲ್ಲ. ನಾನು ಮಾಡುತ್ತಿರುವ ಪಾಪದ ಕೆಲಸ ನನಗೆ ರೂಢಿಯಾಗುತ್ತಾ ಹೋಯಿತು. ನನ್ನ ತಂಗಿಯ ಮದುವೆಯೂ ಸಹ ತಲೆಯ ಮೇಲೆ ಬಂದಿತ್ತು. ನಾನು ನನ್ನ ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಿ ಮುಗಿಸಿದೆ. ಅಮ್ಮನಿಗೆ ತುಂಬ ಆಶ್ಚರ್ಯವಾಯಿತು. ಇವನ ಹತ್ತಿರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು. ಮದುವೆಗೆ ಬಂದಿದ್ದ ಹುಡುಗಿಯರಲ್ಲಿ ಒಂದು ಹುಡುಗಿಯ ಮೇಲೆ ನನ್ನ ದೃಷ್ಟಿ ಬಿತ್ತು. ಆ ಹುಡುಗಿ ಬೇರೆ ಯಾರೋ ಆಗಿರದೆ ನಾನು ಯಾವ ಹುಡುಗಿಯೊಂದಿಗೆ ಆ ದಿನ ಕಾಲ ಕಳೆದಿದ್ದೇನೋ ಅದೇ ಹುಡುಗಿಯಾಗಿದ್ದಳು. ಆ ಹುಡುಗಿ ಈಗ ಆ ಹೆಂಗಸಿಗೋಸ್ಕರ ಕೆಲಸ ಮಾಡುತ್ತಿದ್ದಳು. ಆದರೆ ಆ ಹುಡುಗಿ ಇಲ್ಲಿ ಬಹಳ ಸಭ್ಯಳ ಹಾಗೆ ಕಾಣುತ್ತಿದ್ದಳು.
ಮತ್ತು ನೋಡಿದರೆ ಯಾವುದೋ ಸಭ್ಯ ಪರಿವಾರದವರ ಹಾಗೆ ಕಾಣುತ್ತಿದ್ದಳು. ನಾನು ಮನಸ್ಸಿನಲ್ಲಿ ಜೋರಾಗಿ ನಕ್ಕಿದ್ದೆ ಮತ್ತು ಉದ್ದೇಶಪೂರ್ವಕವಾಗಿ ಅವಳ ಹತ್ತಿರ ಹೋದೆ. ಅವಳು ನನ್ನನ್ನು ನೋಡಿ ನರ್ವಸ್ ಆಗಿದ್ದಳು. ಅದಕ್ಕಾಗಿ ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಳು. ಯಾವಾಗ ನನ್ನ ತಂಗಿಯ ಅತ್ತೆಯು ಅವಳನ್ನು ಹೆಸರಿನಿಂದ ಕರೆದರೋ ಆಗ ನಾನು ದಿಗ್ಭ್ರಮೆಗೊಂಡೆ. ಆಗ ನನಗೆ ಗೊತ್ತಾಯಿತು ಅವಳು ನನ್ನ ತಂಗಿಯ ಮೈದುನಿ ಎಂದು. ನನ್ನನ್ನು ನೋಡಿ ಅವಳಿಗೆ ಎಷ್ಟು ಬೇಜಾರಾಯಿತೋ ಅಷ್ಟೇ ಅವಳನ್ನು ನೋಡಿದ ಮೇಲೆ ನನಗೂ ಭಯವಾಯಿತು. ಆದರೆ ಮೊಟ್ಟಮೊದಲ ಬಾರಿಗೆ ತನ್ನ ಗೌರವವನ್ನು ಯಾರು ಹಾಳು ಮಾಡಿದ್ದರೆಂದು ಅವಳಿಗೆ ಗೊತ್ತಿರಲಿಲ್ಲ. ಏಕೆಂದರೆ ಬ್ಲ್ಯಾಕ್ಮೇಲ್ ಮಾಡುವ ಹುಡುಗಿಯರಲ್ಲಿ ಪುರುಷರ ಮುಖವು ಅಸ್ಪಷ್ಟವಾಗಿರುತ್ತದೆ, ಹುಡುಗಿಯರ ಮುಖವು ಮಾತ್ರ ಸ್ಪಷ್ಟವಾಗಿ ಕಾಣುತ್ತದೆ. ಅವಳು ಎಚ್ಚರವಾಗಿ ಇರುವಾಗಲೇ ನಾನು ಅವಳ ಕೆಲವು ವಿಡಿಯೋಗಳನ್ನು ಮಾಡಿದ್ದೆ. ಹಾಗಾಗಿ ಅವಳಿಗೆ ನನ್ನ ಬಗ್ಗೆ ಗೊತ್ತಿತ್ತು. ಆ ಸಮಯದಲ್ಲಿ ನನ್ನ ತಂಗಿಯ ಮೈದುನಿಯನ್ನು ನೋಡಿದ ಮೇಲೆ ನನ್ನ ಸ್ಥಿತಿ ಹದಗೆಡತೊಡಗಿತ್ತು. ಏಕೆಂದರೆ ನನ್ನ ತಂಗಿಯ ಮೈದುನಿ ಅಮ್ಮನಿಗೆ ತುಂಬ ಇಷ್ಟವಾಗಿದ್ದಳು. ಅವಳು ತುಂಬ ಸುಂದರವಾಗಿದ್ದಳು. ಅಷ್ಟೇ ಅಲ್ಲ, ನಾನು ಆ ಹುಡುಗಿಯ ಸಂಬಂಧವನ್ನು ನಿನಗೋಸ್ಕರ ಕೇಳಲು ಇಷ್ಟಪಡುತ್ತೇನೆ ಎಂದಿದ್ದಳು. ಆಗ ನಾನು ಸಹ ಸರಿ ಎಂದೆ. ನಿನಗೆ ಒಪ್ಪಿಗೆ ಇದ್ದರೆ ಕೇಳು ಎಂದಿದ್ದೆ. ಅಷ್ಟೇ ಅಲ್ಲ, ಅಮ್ಮ ಅವಳೊಂದಿಗೆ ನನ್ನ ಮದುವೆಯನ್ನು ಫಿಕ್ಸ್ ಮಾಡಿದ್ದಳು. ನಾನು ಆ ದಿನಗಳಲ್ಲಿ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೆ. ಅದಕ್ಕಾಗಿ ನಾನು ಅಮ್ಮನ ಮಾತಿಗೆ ಲಕ್ಷ್ಯ ಕೊಟ್ಟಿರಲಿಲ್ಲ. ಆ ಹುಡುಗಿ ಫೋಟೋ ಸಹ ನೋಡಿರಲಿಲ್ಲ. ಅವಳು ಹೇಗಿದ್ದಾಳೆಂದು ಅವಳನ್ನು ನನ್ನ ಎದುರಿಗೆ ನೋಡಿ ನನ್ನ ಸ್ಥಿತಿ ಹದಗೆಟ್ಟಿತ್ತು. ನಾನು ಇಂತಹ ಹುಡುಗಿಯೊಂದಿಗೆ ಹೇಗೆ ಮದುವೆಯಾಗಲು ಸಾಧ್ಯ? ಅವಳ ಹಾಸ್ಯಾಸ್ಪದ ವಿಡಿಯೋವನ್ನು ನಾನೇ ಮಾಡಿದ್ದೆ. ಅಂತಹ ಹುಡುಗಿಯನ್ನು ನಾನೇಕೆ ನನ್ನ ಹೆಂಡತಿಯಾಗಿ ಮಾಡಿಕೊಳ್ಳಲಿ? ಈಗ ನಾನು ಗೊಂದಲದಲ್ಲಿ ಸಿಲುಕಿದ್ದೆ. ಅಮ್ಮ ನನ್ನ ಕೈ ಹಿಡಿದುಕೊಂಡು ಆ ಹುಡುಗಿ ಹತ್ತಿರ ಕರೆದುಕೊಂಡು ಹೋಗಿ ಕೂರಿಸಿದಳು. ನಾನು ಎಷ್ಟು ಕೆಟ್ಟು ಹೋಗಿದ್ದೇನೋ ಅವಳು ಸಹ ಅಷ್ಟೇ ಕೆಟ್ಟು ಹೋಗಿದ್ದಳು. ಅಮ್ಮ ಹೇಳಿದಳು, ಸರಿ, ಈಗ ನೀನು ಸಹ ಸೀಮಾಳ ಕೈಗೆ ಉಂಗುರವನ್ನು ತೊಡಿಸು ಎಂದಳು. ಅಮ್ಮ ನನ್ನ ಕೈಯಲ್ಲಿ ಚಿನ್ನದ ಉಂಗುರವನ್ನು ಹಿಡಿಸಿದಳು. ನಾನು ಮುಂದೆ ಏನು ಮಾಡುವುದೆಂದು ಯೋಚಿಸುತ್ತಿದ್ದೆ. ಅಕಸ್ಮಾತ್ ಅವಳು ನನ್ನ ತಂಗಿಯ ಮೈದಿನಿ ಆಗಿಲ್ಲದಿದ್ದರೆ ನಾನು ಈಗಾಗಲೇ ಅಲ್ಲಿಂದ ಹೊರಟು ಹೋಗಿರುತ್ತಿದ್ದೆ. ಆದರೆ ನನ್ನ ತಂಗಿ ಇನ್ನು ಸಪ್ತಪದಿ ತುಳಿಯುವುದು ಬಾಕಿ ಇತ್ತು. ಆದರೆ ಎರಡೂ ಮನೆಯವರು ಮೊದಲೇ ನಿರ್ಣಯಿಸಿದ್ದರು. ಅದೇನೆಂದರೆ ಮೊದಲು ನನ್ನ ಎಂಗೇಜ್ಮೆಂಟ್ ಆ ಹುಡುಗಿಯೊಂದಿಗೆ ಮಾಡಿಸಿ ನಂತರ ನನ್ನ ತಂಗಿಯ ಮದುವೆ ಮಾಡಬೇಕೆಂದುಕೊಂಡಿದ್ದರು. ಒಂದು ಗಂಡಸಾಗಿಯೂ ಸಹ ನನ್ನ ಕೈ ಉಂಗುರವನ್ನು ತೊಡಿಸುವಾಗ ನಡುಗುತ್ತಿತ್ತು. ಅವಳ ಕೈ ನನ್ನ ಕೈಯಲ್ಲಿ ಒಂದು ಬೆಂಕಿಯ ಚೆಂಡಿನ ಹಾಗೆ ಅನಿಸುತ್ತಿತ್ತು. ನಾನು ಉಂಗುರವನ್ನು ತೊಡಿಸಿದೆ ಮತ್ತು ಎದ್ದು ನಿಂತುಕೊಂಡೆ. ನನ್ನ ತಂಗಿಯ ಮದುವೆಯನ್ನು ಯಾವ ಮನಸ್ಥಿತಿಯಿಂದ ನೋಡಿದೆನೆಂದು ನನಗೆ ಮಾತ್ರ ಗೊತ್ತಿತ್ತು. ರಾತ್ರಿ ಪೂರ್ತಿ ನಾನು ನಿದ್ದೆ ಮಾಡಲಿಲ್ಲ. ಇವಳ ಚರಿತ್ರೆ ಗೊತ್ತಿದ್ದು ಕೂಡ ಇವಳನ್ನು ನಾನು ಹೇಗೆ ಮದುವೆಯಾಗಲಿ? ನಾನು ಈಗಲೂ ಯೋಚಿಸುತ್ತಿದ್ದೆ ಅವಳನ್ನು ಹೇಗೆ ನಿರಾಕರಿಸುವುದು ಎಂದು. ನಾನು ನಿರಾಕರಿಸಿದರೆ ನನ್ನ ತಂಗಿಯ ವಿಚ್ಛೇದನ ಆಗುತ್ತಿತ್ತು. ಅವಳು ಅವಳ ಅತ್ತೆಯ ಮನೆಗೆ ಹೋಗಿ ಕೇವಲ 24 ಗಂಟೆಯಾಗಿತ್ತು. ಕೆಲವು ದಿನಗಳ ನಂತರ ನನಗೆ ಆ ಹುಡುಗಿ ಅದೇ ಪ್ಲಾಟ್ನಲ್ಲಿ ಸಿಕ್ಕಿದಳು. ಅವಳು ನನ್ನಿಂದ ದೃಷ್ಟಿ ತಪ್ಪಿಸಿ ಹೋಗಲು ಪ್ರಯತ್ನಿಸಿದಳು. ಆದರೆ ನಾನು ಅವಳ ಎದುರಿಗೆ ಬಂದು ನಿಂತೆ. ನಾನು ಹೇಳಿದೆ, ರೂಮಿನ ಒಳಗೆ ಹೋಗು, ನಾನು ನಿನ್ನೊಂದಿಗೆ ಮಾತನಾಡಬೇಕು ಎಂದು ಹೇಳಿದೆ. ನಾನು ಅವಳ ಯಾವ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಮತ್ತು ಅವಳ ಕೈ ಹಿಡಿದುಕೊಂಡು ಅವಳನ್ನು ಖಾಲಿ ಇರುವ ರೂಮಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿಕೊಂಡೆ. ನಾನು ಸಿಟ್ಟಿನಿಂದ ಅವಳ ಕೈ ಎಳೆದೆ. ಅವಳು ಆಶ್ಚರ್ಯದಿಂದ ನನ್ನತ್ತ ನೋಡಿದಳು. ನಾನು ಹೇಳಿದೆ, ನನಗೆ ಗೊತ್ತು ನೀನು ಏನು ಅಂತ. ನಾನು ನಿನ್ನನ್ನು ನನ್ನ ಹೆಂಡತಿಯನ್ನಾಗಿ ಸ್ವೀಕರಿಸುತ್ತೇನೆ ಎಂದು ನೀನು ಅಂದುಕೊಂಡರೆ ಅದು ನಿನ್ನ ತಪ್ಪು ಗ್ರಹಿಕೆ. ನಿನ್ನಂತಹ ವೇಶ್ಯೆಯನ್ನು ನಾನು ಎಂದಿಗೂ ಗೌರವಿಸುವುದಿಲ್ಲ. ಅದಕ್ಕಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಎಂಗೇಜ್ಮೆಂಟನ್ನು ಮುರಿದು ಹಾಕು. ನನ್ನ ಹೆಂಡತಿ ಶುದ್ಧವಾಗಿ ಮತ್ತು ಪವಿತ್ರವಾಗಿರಬೇಕು ಎಂದು ಬಯಸುತ್ತೇನೆಯೇ ಹೊರತು ನಿನ್ನಂತೆ ವ್ಯಾಪಾರ ಮಾಡುವವಳಲ್ಲ. ನನ್ನ ಒಳಗೆ ಏನೆಲ್ಲ ಕಹಿ ಇತ್ತೋ ಅದೆಲ್ಲವನ್ನು ನಾನು ಹೊರಗೆ ತೆಗೆದಿದ್ದೆ. ಅವಳು ಏನು ಹೇಳದೆ ಕೋಣೆಯಿಂದ ಹೊರಟು ಹೋದಳು. ಅದೇ ದಿನ ಸಂಜೆ ಅಮ್ಮನಿಗೆ ನನ್ನ ತಂಗಿ ಅತ್ತೆಯಿಂದ ಫೋನ್ ಬಂತು. ಅವರು ಅಳುತ್ತಾ ಹೇಳಿದರು, ನನ್ನ ಮಗಳಿಗೆ ಈ ಮದುವೆ ಇಷ್ಟವಿಲ್ಲವಂತೆ. ಅವಳು ಬೇರೆ ಯಾರನ್ನು ಇಷ್ಟಪಡುತ್ತಿದ್ದಾಳಂತೆ. ನನ್ನ ಮಗಳು ನಾನು ಮುಜುಗರ ಪಡುವ ಹಾಗೆ ಮಾಡಿದ್ದಾಳೆ ಎಂದರು. ಆಗ ಅಮ್ಮನಿಗೆ ಅಸಮಾಧಾನವಾಯಿತು. ಆದರೆ ನನಗೆ ತುಂಬ ಸಂತೋಷವಾಯಿತು. ಸದ್ಯ ನನ್ನ ಪ್ರಾಣ ಉಳಿಸಿದಳು ಎಂದುಕೊಂಡೆ. ಅದರ ನಂತರ ಆ ಹುಡುಗಿಯ ಭೇಟಿಯಾದರೂ ಸಹ ಅವಳು ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿ ಹೊರಟು ಹೋಗುತ್ತಿದ್ದಳು. ಈಗ ನಾನು ಸಹ ಆರಾಮಾಗಿದ್ದೆ. ಒಂದು ದಿನ ಒಂದು ಹೊಸ ಹುಡುಗಿಯನ್ನು ತಂದಿದ್ದರು. ನಾನು ಅವಳ ವಿಡಿಯೋ ಮಾಡಬೇಕಿತ್ತು. ನಾನು ಇಂದು ಬೇಗನೆ ಕೆಲಸಕ್ಕೆ ಹೋಗಬೇಕಿತ್ತು. ಮೇಡಮ್ ನನಗೆ ಫೋನ್ ಮಾಡಿದ್ದರು ಬೇಗ ಬಾ ಎಂದು. ನಾನು ಬೇಗನೆ ಕೆಲಸಕ್ಕೆ ಹೋಗಿ ತಲುಪಿದೆ. ರೂಮಿನ ಒಳಗೆ ಹೋಗಿ ಕ್ಯಾಮರಾ ರೆಡಿ ಮಾಡಿದೆ. ಬೆಡ್ಡಿನ ಮೇಲೆ ಹುಡುಗಿ ಮಲಗಿದ್ದಳು. ಅವಳು ಕುರ್ತಾ ಮತ್ತು ಜೀನ್ಸ್ ಧರಿಸಿದ್ದಳು ಮತ್ತು ಅವಳ ಮುಖದ ಮೇಲೆ ಮಾಸ್ಕ್ ಇತ್ತು. ಇವಳು ಯಾವುದೋ ಕಾಲೇಜಿನ ಹುಡುಗಿ ಎಂದು ಅರ್ಥವಾಯಿತು. ಅವಳ ಕೈ ಕಾಲುಗಳನ್ನು ನೋಡಿದರೆ ಗೊತ್ತಾಗುತ್ತಿತ್ತು ಅವಳು ಸುಂದರವಾಗಿದ್ದಾಳೆಂದು. ಸ್ವಲ್ಪ ಹೊತ್ತಿನಲ್ಲೇ ಮೇಡಮ್ ಒಳಗೆ ಬಂದಳು ಮತ್ತು ಹೇಳಿದಳು, ಯಾವ ಹುಡುಗ ಇವಳೊಂದಿಗೆ ವಿಡಿಯೋ ಮಾಡಬೇಕಿತ್ತೋ ಅವನು ಹೊರಟು ಹೋಗಿದ್ದಾನೆ. ಅವನ ತಾಯಿಗೆ ಹುಷಾರಿಲ್ಲವಂತೆ. ಅದಕ್ಕಾಗಿ ನೀನು ಈ ಹುಡುಗಿಯೊಂದಿಗೆ ವಿಡಿಯೋ ಮಾಡು ಎಂದಳು. ಹಾಗಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ನಾನು ರೂಮಿನ ಬಾಗಿಲು ಮುಚ್ಚಿದೆ ಮತ್ತು ಅವಳ ಹತ್ತಿರ ಹೋಗಿ ನಿಂತುಕೊಂಡೆ. ನಾನು ಅವಳ ಮುಖದಿಂದ ಮಾಸ್ಕ್ ತೆಗೆಯಬೇಕೆಂದುಕೊಂಡಾಗ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ತುಂಬ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭವಾಯಿತು. ನನಗೆ ಭಯವಾಯಿತು.
ನಾನು ಬಾಗಿಲು ತೆರೆದಾಗ ಅದೇ ಹುಡುಗಿ ನನ್ನ ಮುಂದೆ ನಿಂತಿದ್ದಳು. ಅವಳು ಹೆದರುತ್ತಿದ್ದಳು. ಮೇಡಮ್ ಮತ್ತು ಅವಳ ಟೀಮಿನ ಹುಡುಗ ವಾಪಸ್ ಬಂದಿದ್ದಾರೆ. ನನ್ನ ಮಾತನ್ನು ಗಮನವಿಟ್ಟು ಕೇಳು. ಈ ಹುಡುಗಿಯನ್ನು ಕಾಲೇಜಿನ ರಸ್ತೆಯಿಂದ ಕಿಡ್ನ್ಯಾಪ್ ಮಾಡಿ ತಂದಿದ್ದಾರೆ. ದಯವಿಟ್ಟು ಈ ಹುಡುಗಿಯನ್ನು ಬಿಟ್ಟು ಬಿಡು. ನೀನು ವಿಡಿಯೋ ಮಾಡಬೇಕೆಂದರೆ ನನ್ನೊಂದಿಗೆ ಮಾಡು. ಅದಕ್ಕೆ ನಾನು ಹೇಳಿದೆ, ನಾನು ನಿನ್ನನ್ನು ಮುಟ್ಟಲು ಸಹ ಇಷ್ಟಪಡುವುದಿಲ್ಲ. ಹೋಗು ಇಲ್ಲಿಂದ. ನನಗೆ ನನ್ನ ಕೆಲಸ ಮಾಡಲು ಬಿಡು ಎಂದೆ. ಆದರೆ ಅವಳು ಹಿಂದೆ ಸರಿಯಲಿಲ್ಲ. ಅವಳು ನನ್ನನ್ನು ತಳ್ಳಿ ರೂಮಿನಲ್ಲಿ ಮಲಗಿರುವ ಆ ಹುಡುಗಿಯನ್ನು ನೋಡುತ್ತಿದ್ದಳು. ಅವಳು ಹೇಳಿದಳು, ಇವಳ ಬಗ್ಗೆ ನನಗೆ ಗೊತ್ತು. ಇವಳು ಬಹಳ ಸೌಮ್ಯ ಸ್ವಭಾವದವಳು. ದಯವಿಟ್ಟು ಈ ಹುಡುಗಿಯನ್ನು ಬಿಟ್ಟು ಬಿಡು. ನೀನು ಒಂದು ಸಾರಿ ಈ ಹುಡುಗಿಯ ಮುಖದ ಮಾಸ್ಕ್ ತೆಗೆದರೆ ನಿನ್ನನ್ನು ನೀನು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಈ ಹುಡುಗಿಯನ್ನು ಬಿಟ್ಟು ಬಿಡು. ಆದರೆ ನಾನು ಸೀಮಾಳ ಒಂದು ಮಾತನ್ನು ಕೇಳಲಿಲ್ಲ. ಅವಳನ್ನು ರೂಮಿನಿಂದ ಹೊರಗೆ ತಳ್ಳಿದೆ ಮತ್ತು ಹುಡುಗಿಯ ಮುಖದ ಮಾಸ್ಕ್ ತೆಗೆದು ನೋಡಿದೆ. ನನಗೆ ಆ ಹುಡುಗಿಯ ಮುಖ ನೋಡುತ್ತಿದ್ದಂತೆ ಆಘಾತವಾಯಿತು. ನನ್ನ ಎದೆ ಬಡಿತವೇ ನಿಂತು ಹೋದಾಗಾಯಿತು. ನನ್ನ ಜೀವನವೇ ಮುಗಿದು ಹೋಯಿತು ಎಂದುಕೊಂಡೆ. ಏಕೆಂದರೆ ಅವಳು ನನ್ನ ತಂಗಿಯಾಗಿದ್ದಳು. ಇದನ್ನು ನೋಡಿ ನಾನು ದಿಗ್ಭ್ರಾಂತನಾಗಿದ್ದೆ. ನನ್ನ ಬಗ್ಗೆಯೇ ನನಗೆ ಅಸಹ್ಯವೆನಿಸಿತು. ನಾನು ಬೇಗನೆ ರೂಮಿನ ಬಾಗಿಲು ತೆರೆದೆ. ಆ ಹುಡುಗಿ ಅಲ್ಲೇ ಅಳುತ್ತಾ ನಿಂತಿದ್ದಳು. ನನ್ನನ್ನು ನೋಡುತ್ತಾ ಹೇಳಿದಳು, ಇವತ್ತು ನಿನ್ನ ತಂಗಿಯನ್ನು ಕರೆದುಕೊಂಡು ಬಂದಿದ್ದಾರೆಂದು ಗೊತ್ತಿತ್ತು. ಆದರೆ ನೀನು ನಿನ್ನ ತಂಗಿಯ ಮುಖವನ್ನು ನೋಡುವುದು ನನಗೆ ಇಷ್ಟವಿರಲಿಲ್ಲ. ನಿಮ್ಮ ತಂಗಿ ಮತ್ತು ನಾನು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೇವೆ. ನನ್ನನ್ನು ಸಹ ಇದೇ ರೀತಿ ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಬಂದಿದ್ದರು. ಆದರೆ ನನ್ನನ್ನು ಹಾಳು ಮಾಡಿದರು ಮತ್ತು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನಿಂದ ಈ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು. ಮೊಟ್ಟ ಮೊದಲ ಬಾರಿಗೆ ನನ್ನ ಮರ್ಯಾದೆಯನ್ನು ಹಾಳು ಮಾಡಿದ ಆ ಕ್ರೂರಿ ಯಾರೆಂದು ಗೊತ್ತಿಲ್ಲ. ಆ ಕೆಲಸ ಮಾಡುವಾಗ ಅವನ ಹೃದಯ ಯಾಕೆ ನಡುಗಲಿಲ್ಲ? ಹೀಗೆ ಹೇಳುತ್ತಾ ಅಳತೊಡಗಿದಳು. ನಾನು ನಾಚಿಕೆಯಿಂದ ಬೆವರಿ ಹೋಗಿದ್ದೆ. ನನ್ನ ಮೈಯೆಲ್ಲ ಬೆವರಿನಿಂದ ತುಂಬಿತ್ತು. ನಾನು ಹಾಳು ಮಾಡಿದ್ದ ಹುಡುಗಿ ನನ್ನ ತಂಗಿಯನ್ನು ರಕ್ಷಿಸಲು ಬಂದಿದ್ದಳು. ನಾನು ನನ್ನ ತಂಗಿಯನ್ನು ಹೊರಗಡೆ ಕರೆದುಕೊಂಡು ಹೋದೆ. ಮನೆಯಲ್ಲಿ ಅವಳು ಕಾಲೇಜಿನಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ದಳು ಎಂದು ಹೇಳಿದೆ. ಅದರ ನಂತರ ಸೀಮಾ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಾನು ಅವಳೊಂದಿಗೆ ಮದುವೆಯಾಗಬೇಕೆಂದು ಅಂದುಕೊಂಡೆ. ಇನ್ನೊಂದು ಕಡೆ ನನ್ನ ಕೆಲಸದ ಕಾಂಟ್ರಾಕ್ಟ್ ಮುಗಿದು ಹೋಗಿತ್ತು. ಆದರೆ ನಾನು ಒಂದು ನಿರ್ಣಯ ಮಾಡಿದ್ದೆ. ಇನ್ನು ಮುಂದೆ ಯಾವುದೇ ಮುಗ್ಧ ಹೆಣ್ಣು ಮಕ್ಕಳು ಹಾಳಾಗದಂತೆ ನೋಡಿಕೊಳ್ಳಬೇಕು ಮತ್ತು ಆ ಪ್ಲಾಟ್ನಲ್ಲಿ ನಡೆಯುವ ಕಪ್ಪು ವ್ಯವಹಾರವನ್ನು ಬಂದ್ ಮಾಡಿಸಬೇಕೆಂದು. ಮೊದಲು ನಾನು ಆ ಪ್ಲಾಟಿಗೆ ಹೇಗೆ ಕೆಲಸಕ್ಕೆ ಹೋಗುತ್ತಿದ್ದೇನೋ ಹಾಗೆ ಈಗಲೂ ಹೋಗುತ್ತಿದ್ದೆ. ಯಾಕೆಂದರೆ ಯಾರಿಗೂ ನನ್ನ ಮೇಲೆ ಅನುಮಾನ ಬರಬಾರದೆಂದು. ಮತ್ತು ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡುವುದಕ್ಕೋಸ್ಕರ ಇಟ್ಟಿರುವಂಥ ವಿಡಿಯೋಗಳನ್ನು ನಾನು ಡಿಲೀಟ್ ಮಾಡಿದೆ. ಅದರ ನಂತರ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೆ. ಆ ಹೆಂಗಸಿನ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡರು ಮತ್ತು ಫ್ಲ್ಯಾಟ್ ಮೇಲೆ ದಾಳಿ ನಡೆಸಿ ಅನೇಕ ಹುಡುಗಿಯರನ್ನು ಅಲ್ಲಿಂದ ರಕ್ಷಿಸಿದರು. ಯಾವುದೇ ಹುಡುಗಿಯ ಮಾನ ಹಾನಿಯಾಗದಂತೆ ಪೊಲೀಸರು ಎಚ್ಚರ ವಹಿಸಿದ್ದರು. ಎಲ್ಲರ ಮುಖ ಮುಚ್ಚಿಕೊಂಡು ಫ್ಲ್ಯಾಟ್ನಿಂದ ಹೊರಗಡೆ ಕರೆದುಕೊಂಡು ಹೋಗಿ ಪೋಷಕರಿಗೆ ಒಪ್ಪಿಸಿದರು ಮತ್ತು ಆ ಹೆಂಗಸನ್ನು ಜೈಲಿಗೆ ಸೇರಿಸಲಾಯಿತು ಮತ್ತು ಅವಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಯಿತು. ಯಾವ ಹುಡುಗಿಯರು ಆ ಹೆಂಗಸಿನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ನೋವನ್ನು ಅನುಭವಿಸುತ್ತಿದ್ದರೋ ಅವರಿಗೆಲ್ಲ ಮುಕ್ತಿ ಸಿಗುವಂತೆ ಮಾಡಿದರು. ಯಾವ ವಿಡಿಯೋ ತೋರಿಸಿ ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತಿತ್ತೋ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಲಾಗಿತ್ತು. ನಾನು ಒಂದು ಒಳ್ಳೆಯ ಕೆಲಸ ಮಾಡಿದ್ದೇನೆಂದು ನನ್ನ ಹೃದಯಕ್ಕೆ ಸ್ವಲ್ಪ ಸಮಾಧಾನವಾಯಿತು. ನಾನು ಯಾವತ್ತೂ ಈ ಕೆಟ್ಟ ಕೆಲಸ ಮಾಡುವುದಿಲ್ಲವೆಂದು ಆ ದೇವರಲ್ಲಿ ಕ್ಷಮೆ ಕೇಳಿದೆ ಮತ್ತು ಸೀಮಾಳನ್ನು ಮದುವೆಯಾಗಿ ಸಂತೋಷವಾಗಿದ್ದೆ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.